ಆದರೂ ಪುಟ್ಟಕ್ಕ, ಒಬ್ಬ ಹೆಣ್ಣಿಗೆ ಅವಳ ತವರೇ ಕಣ್ಣು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾರು ಇಲ್ದಿರೋ ತಬ್ಲಿ ಹಂಗೆ ಈಟ್ ವರ್ಷ ಬದುಕಿದೆಯಲ್ಲ ಪುಟ್ಟಕ್ಕ. ನಾನು ಏಟೋಕಿತ ಹೇಳ್ದೆ ಬಂಗಾರ, ನಿನ್ನ ತ್ಯಾಗಕ್ಕೆ ಬೆಲೆ ಸಿಗಕ್ಕಿಲ್ಲ, ನಿನ್ಗೇನು ದಕ್ಕಬೇಕೋ ಅದನ್ನು ದಕ್ಕಿಸ್ಕೊ ಅಂತ. ನನ್ನ ಮಾತನ್ನೇ ಕೇಳಕ್ಕಿಲ್ಲ ಅಂತಾಳೆ ಪುಟ್ಟಕ್ಕ. ಕೊಟ್ಟ ಮಾತನ್ನ ಪ್ರಾಣ ಹೋದ್ರೂ ತಪ್ಪಲ್ಲ ಅನ್ನೋ ಸಿದ್ಧಾಂತ ಈ ಪುಟ್ಟಕ್ಕಂದು. ಆದರೆ ಆ ಪಾಪಿ ಈ ಪುಟ್ಟಕ್ಕನ ಮಾತಿಗೆ ಬೆಲೆ ಕೊಡಲಿಲ್ಲ. ನೋಡಿ ಪುಟ್ಟಕ್ಕ, ನೀ ನನ್ನ ಗೆಳ್ತಿ, ನಾನಿರೋ ಗಂಟ ನಿನಗೆ ಯಾವುದ್ರಾಗೂ ಕೊರತೆ ಆಗಬಾರ್ದು. ನಿನಗೆ ನಿಂತವರು ಸಿಗಬೇಕು ಪುಟ್ಟಕ್ಕ. ಜೀವನದ ಅಂತ್ಯಕ್ಕೆ ಬಂದ್ಬಿಟ್ಟಿವ್ನಿ ಅಮ್ಮವ್ರೆ. ಈ ಕಾಲದಲ್ಲಿ ಜೀವಾಮೃತ ಯಾಕೆ? ನಾನು ಈಟ್ ದಿವಸ ಹೆಂಗೆ ಬಾಳಿದ್ನೋ ಅದಕ್ಕೆ ಸಾಕಷ್ಟು ಗೌರವ ಸಿಕ್ಕದೆ. ಆಟ್ ಸಾಕು. ಅದು ನಿನ್ನ ನಿಸ್ವಾರ್ಥ ಕಣವ. ಹಂಗಂತ ನೀನ್ ಪ್ರೀತಿಸೋ 100 ಜನಕ್ಕೆ ನಿನ್ ಪ್ರೀತಿ ಸಿಗದಿರೋ ತರ ಮಾಡಿರೋದು ಎಪ್ಪಲ್ವೇ? ನೀನು ಯೋನಾನ ಏಳು ಪುಟ್ಟಕ್ಕ, ಆದರೆ ನಿನ್ನ ತವರು ನಿಂಗೆ ಸಿಗಬೇಕು ಅನ್ನೋದೇ ನನ್ನ ವಾದ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ, ಅದ್ರ ಮ್ಯಾಕ್ ನನಗೆ ಯಾಕೆ ಯಾಮೋಹ? ತ್ಯಪ್ಪು ಪುಟ್ಟಕ್ಕ. ಒಂದು ಹೆಣ್ಣಿಗೆ ಲಗ್ನ ಆದ್ಮ್ಯಾಕೆ ಅವಳ ತವರು ಮನೆನಾಗೆ ಮೊದಲಿನ ಅಸ್ತಿತ್ವ ಸಿಕ್ಕದೆ ಹೋಗ್ಬೋದು. ಆದರೆ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸೀರೆ ಬರೋದು ತವರಿಂದಲೇ. ಅದು ಅದು ತವರಿಗಿರೋ ತಾಕತ್ತು. ಇಡೀ ಊರಿಗೆ ಬೆಳಕು ತೋರಿಸ್ತೋಳ್ನಿ, ಅವನ್ನೆಲ್ಲ ಸರಿ ದಾರಿ ತಂದೋಳ್ನಿ. ಅವನು ಯಾವನೋ ಒಬ್ಬ ನಿಂತವ ಮಾತಾಗಂಡ ಅಂತ ಅವ್ರನ್ನೆಲ್ಲ ಕೈ ಬಿಟ್ಟಿದ್ದು ನಿನ್ ತೆಪ್ಪಲ್ವಾ? ಹೇಳು ಪುಟ್ಟಕ್ಕ. ಸುಲಭ ಮಾಡ್ಕೊಳಕ್ಕೆ ಅಂತಲಕ್ಕಲ್ಲ ಅವನು ಒಬ್ಬನೇ ಅಲ್ಲಿ ಕಳಿಸಿರೋದು. ಅವನಲ್ಲಿ ಹೋದಾಗ ತೆಕ್ಕಳದು ಗುಡಿ ಬಾಕ್ಲಲ್ಲ, ಅವನು ಸಾವಿನ ಬಾಕ್ಲು. ಹಂಗಾರೆ ಆ ಕಂಟಿಗೆ ವಾಪಸ್ ಬರೋ ಮಾತೇ ಇಲ್ಲಲ್ಲಪ್ಪಯ್ಯ? ವಾಪಸ್ ಬರಕ್ ನಮ್ಮ ಹುಡುಗರು ಬಿಟ್ರು ತಾನೆ. ನಮ್ಮ ಒಬ್ಬೊಬ್ಬ ಹುಡುಗನು ಹಸಿದು ಸಿಂಹದಂಗೆ ಕಂಟಿ ರಕ್ತ ಕುಡಿಯಕ್ಕೆ ಕಾಯ್ತಾನೆ ಅವನೇ. ಇವತ್ತು ಈ ಊರಲ್ಲಿ ನಡೆಯೋದು ಹಬ್ಬ ಅಲ್ಲ, ಮಾರಣ ಹೋಮ. ಹೆಂಗಿದ್ರು ಆ ಕಂಟಿಗೆ ಒಂದ್ ಗತಿ ಕಾಣಿಸಾಯ್ತಲ್ಲ, ಇಲ್ಲಿರೋರ ಎಲ್ಲರೂ ಮುಗಿಸ್ಬಿಡ್ಲಾ? ತಡ್ಕೊಳ್ಳ, ಯಾಕೆ ಅವಸರ ಪಡ್ತೀಯ? ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲಪ್ಪಯ್ಯ. ಓ ಕಚ್ಚಡ ಕಾಳಿ ನನ್ನ ಮಗ ನನ್ನ ತುಕಾಲಿ ಅಂತ ಕರೆದ್ಬಿಟ್ಟು ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾನೆ. ಮೊದಲು ಆ ನನ್ನ ಮಗನ ಮುಗಿಸ್ಬೇಕಪ್ಪಯ್ಯ, ಮುಗಿಸ್ಬೇಕು. ಕಾಳೆ ಒಬ್ಬನೇ ಅಲ್ಲ, ಅವನ ಜೊತೆಗಿರೋ ಕಸ ಕಡ್ಡಿನೂ ಕ್ಲೀನಾಗಿ ಗುಡ್ಸಾಕ್ಬಿಡ್ಬೇಕು. ನೀ ಒಂದ್ ಮಾತೇಳಪ್ಪಯ್ಯ, ಎಲ್ರನ್ನೂ ಹಂಗೆ ಗುಡ್ಸಿ ರಕ್ತದಲ್ಲಿ ಚೆಲ್ಲಾಡ್ಬಿಡ್ತೀನಿ. ಮೊದಲು ಕಂಟಿ ಹಣ ಬೀಳ್ಬೇಕು, ಆಮ್ಯಾಗೆ ಇನ್ನು ನಮ್ಮನ್ನು ಕಾಪಾಡೋರು ಯಾರು ಇಲ್ಲ ಅಂತ ಕಣ್ಣು ನೀರು ತುಂಬಿಕೊಂಡು ಒದ್ದೆ ಆದಾಗ ಅವರ ಮೈಯಾಗಿನ ರಕ್ತ ಹರಿಬೇಕು. ಕಂಟಿ ಹೆಣ ಆಗ್ತಿದ್ದಂಗೆ ಅವ್ರ ಜೊತೆಲಿರೋರು ಅರ್ಧ ಹೆಣ ಹೋಗ್ತಾರೆ. ಅವ್ರ ದುಃಖದಲ್ಲಿರ್ಬೇಕಾದ್ರೆ ಹಾಲು ತುಪ್ಪ ಬಿಟ್ಬಿಡಮ್ಮ. ಡಿಂಗ್ ಚಿಕ್ಕ ಚಿಕ್ಕ ಡಿಂಗ್ ಚಿಕ್ಕ. ನಿನ್ನೆ ಕೇಳ್ತಿರೋದು ಅದ್ ಯೋನ್ ಮಾತು ಕೊಟ್ಟೆ ಅಂತ ಹೇಳವ. ಅಲ್ಲ ಪುಟ್ಟಕ್ಕ, ತವರು ಅಂದೇಟಿಗೆ ಓಡೋಗಂತ ಹೆಣ್ಮಕ್ಳನ್ನ ಕಂಡೀವಿ, ಆದರೆ ನಿನ್ನ ಮಕ್ಕಳಾಗೆ ತವರು ಅಂದೇಟಿಗೆ ಆತಂಕ ಕಾಣ್ತೀವಿ. ಯಾಕೆ ಪುಟ್ಟಕ್ಕ ಅಲ್ಲಿಗೆ ಹೋಗಕ್ಕೆ ಯಾಕೆ ಈಟೊಂದು ಹಿಂದೇಟು ಹೊಡಿತಿದ್ಯಾ ನೀನು? ಅಲ್ಲ, ಈಟ್ ದಿನ ಎಲ್ಲ ಈಸೆನೂ ನಮ್ಮಿಂದ ಮುಚ್ಚಿಟ್ಟಿದ್ದು ಸಾಕು. ಅದ್ಯೋನ್ ಮಾತು ಕೊಟ್ಟಿದ್ಯಾ ಅಂತ ಹೇಳು. ನೀವು ಎಷ್ಟೇ ಕೇಳಿದ್ರು ಪುಟ್ಟಕ್ಕ ಉತ್ತರ ಹೇಳೋದಿಲ್ಲ ಅಮ್ಮ ಅವರೇ. ಯಾಕೆ ನಮ್ ತವ ಹೇಳ್ಬಾರ್ದು ಅಂತನಾ? ನೀನ್ ತವ ಹೇಳ್ಬಾರ್ದು ಅಂತ ಏನು ಇಲ್ಲ ಕಣವ. ಕೊಟ್ಟ ಮಾತನ್ನು ಯಾರು ತವನು ಹೇಳಕ್ಕಿಲ್ಲ ಅಂತ ಮಾತು ಕೊಟ್ಟವಳೆ, ಅದಕ್ಕೆ ಏನು ಹೇಳ್ತಿಲ್ಲ. ಮೇಸ್ಟ್ರೆ, ನೀವು ನಮ್ಮ ಪುಟ್ಟಕ್ಕನ ಊರ್ನವ್ರೆ ಅಂದ್ಮ್ಯಾಕೆ ಈಸೆ ನಿಮ್ಗಂತೂ ಗೊತ್ತಿದ್ದೇ ಇರ್ತೈತೆ. ಅದ್ಯೋನು ಅಂತ ನೀವಾದ್ರೂ ಹೇಳಿ ಮೇಸ್ಟ್ರೆ. ನನಗೆ ಎಲ್ಲ ವಿಷಯ ಗೊತ್ತು ಅಮ್ಮ ಅವರೇ, ಆದರೆ ಅದು ಹೇಳಬೇಕು ಅಂದರೆ ಪುಟ್ಟಕ್ಕನ ಅನುಮತಿ ಬೇಕು.
ಅಲ್ಲದೆ ದೇವಿರಿ ಒಪ್ಪಿಗೆ ಇಲ್ಲದೆ ನಾನು ಏನೂ ಮಾಡೋದಿಲ್ಲ ಅಮ್ಮ ಅವರೇ. ದಯವಿಟ್ಟು ಅದು ಯೋನು ಅಂತ ಹೇಳವ. ನಾನು ಬಂಗಾರತೆ ನಿನ್ನ ಈಟು ಅಂತ ಕೇಳ್ಕೊಬೇಕಾ? ಪುಟ್ಟಕ್ಕ, ಈ ದಿನ ಮುಚ್ಚಿಟ್ಟಿದ್ದು ಸಾಕು. ನೀ ಏನಾರು ಹೇಳಕ್ಕಿಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ. ಮೊದಲಿಂದನೂ ನಮ್ಮ ಪುಟ್ಟಕ್ಕ ತ್ಯಾಗಿ ಕಣವ. ಹುಟ್ಟೂರ್ಗೆ ಒಳ್ಳೇದಾಗ್ಲಿ ಅಂತ ಮನೆಯ ಕೆಲಸ ಮಾಡ್ಕೊತಿದ್ದವನ್ಗೆ ಅಣ್ಣನ ಸ್ಥಾನ ಕೊಟ್ಟು ಮನೆತನನೇ ಬಿಟ್ಕೊಟ್ಟು ಬಂದವಳು ಇವಳು. ಆ ರಾಕ್ಷಸನ ರಾಜನ್ ಮಾಡ್ದವಳು ನಮ್ಮ ಪುಟ್ಟಕ್ಕ. ನಂಜವ್ವ, ಬೇಡ ನಂಜವ್ವ. ಇಷ್ಟಾದ್ಮೇಲೂ ತಡಿಬೇಡ ಪುಟ್ಟಕ್ಕ. ಎಲ್ಲದಕ್ಕೂ ಅಂತ್ಯ ಹಾಡಬೇಕು ಅಂದರೆ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋನ ಜನಕ್ಕೆ ಮುಟ್ಟಿಸ್ಬೇಕಾಗತ್ತೆ. ನೀನು ಏಳು ನಂಜವ. ಆ ರಾಕ್ಷಸ ನಮ್ಮ ಪುಟ್ಟಕ್ಕನ ಒಳ್ಳೆತನನ ಉಪಯೋಗ ಮಾಡ್ಕೊಂಡು ನೀನೇನಾದ್ರು ಊರು ಬಿಟ್ಕೊಡ್ನಿಲ್ಲ ಅಂದರೆ ರಾತ್ರಿ ಊರಿಗೆಲ್ಲ ಬೆಂಕಿ ಹಚ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟ. ಯಾರು ನಿನ್ನನ್ನು ದೇವಿ ಅಂತ ಪೂಜಿಸ್ತಾರೋ ಅವರೇ ನಿನಗೆ ಕಲ್ಲಲ್ಲಿ ಹೊಡಿಬೇಕು, ಹಂಗೆ ಅಪಪ್ರಚಾರ ಮಾಡ್ತೀನಿ ಅಂತಲೂ ಎದುರಿಸ್ತಾ.